ಸರ್, ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ. ತಾವು ಕೂಡ ಹಿರಿಯ ಮುಖಂಡರು. ಲೋಕಸಭೆಯಲ್ಲಿ ಬಿಜೆಪಿಯಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಇರುತ್ತೆ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಟಿಕೆಟ್ಗೋಸ್ಕರ ಭಾಳ ಜನ ಪೈಪೋಟಿ ಮಾಡ್ತಾ ಇದ್ದಾರೆ. ಈಗ ಇಲ್ಲೇ ಟಿಕೆಟ್ಗ ಎಲ್ಲಿ ಟಿಕೆಟ್ಗೆ ಅಂತ ನೀವು ಕೇಳೋದು? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ. ಚಿಕ್ಕಬಳ್ಳಾಪುರ ಲೋಕಸಭೆಗೆ ಅವ್ರು ಯಾರೋ ಚಿಕ್ಕಬಳ್ಳಾಪುರದವರು ಕೇಳ್ತಾರೆ, ವಿಶ್ವನಾಥ್ ಮಗನೂ ಕೇಳ್ತಾನೆ. ವಿಶ್ವನಾಥ್ ಯಾಕೆ ಕೇಳ್ತಾರೆ ಅಂದರೆ ಅವರು 2-3 ಕಾನ್ಸ್ಟಿಟ್ಯೂನ್ಸಲ್ಲಿ ಹೈಯೆಸ್ಟ್ ಲೀಡ್ ಪಡೆಯೋವಂಥ ಶಕ್ತಿ ಇದೆ. ಜೊತೆಯಲ್ಲಿ ಅವ್ರ ಮಗ ಅದೇ ಯಾವುದೋ ಪೊಲಿಟಿಕಲ್ ಕೋರ್ಸ್ಗಳು ಸ್ಟಡಿ ಮಾಡಿದ್ದಾನೆ ಫಾರಿನ್ ಕಂಟ್ರೀಲಿ, ಅವನು ಅದರಲ್ಲೇ ಮಾಸ್ಟರ್ ಆಗಿದ್ದಾನೆ. ಅದಕ್ಕೋಸ್ಕರ ಅವನಿಗೆ ಟಿಕೆಟ್ ಕೇಳ್ತಾರೆ ವಿನಃ ನನ್ನ ಮಗನಿಗೂ ಟಿಕೆಟ್ ಕೊಡಿ ಅಂತ ಅಲ್ಲ ಅದರ ಅರ್ಥ. ಅವನು ಅದರಲ್ಲಿ ಎಜುಕೇಟ್ ಆಗಿದ್ದಾನೆ, ಗ್ರ್ಯಾಜುಯೇಟ್ ಆಗಿದ್ದಾನೆ, ಫಾರಿನ್ ಕಂಟ್ರೀಸಲ್ಲಿ ಅದೇ ಕೋರ್ಸ್ಗಳು ನಾವು ಸ್ಟಡಿ ಮಾಡಿದ್ದಾನೆ, ಅದಕ್ಕೆ ನನ್ನ ಮಗನಿಗೆ ಕೊಡಿ ಅಂತ ಕೇಳ್ತಾರೆ ವಿನಃ ನನ್ನ ಮಗನಿಗೆ ಕೊಟ್ಬಿಡಿ, ನನ್ನ ಹೆಂಡತಿ ಕೊಟ್ಬಿಡಿ ಅನ್ನೋ ಉದ್ದೇಶ ಅಲ್ಲ ಅದು. ಅವರು ಅದನ್ನ ಇಟ್ಕೊಂಡು ಕೇಳ್ತಾರೆ. ಈಗ ಸುಧಾಕರ್ ತಗೊಳ್ಳಿ, ಸುಧಾಕರ್ ಸಣ್ಣ ಹುಡುಗನ ಮೇಲೆ ಸೋತವರು. ಜೊತೆಲಿ ಸಣ್ಣ ಹುಡುಗನ ಮೇಲೆ ಸೋತಾಗ ತಾನು ಕಾನ್ಸ್ಟಿಟ್ಯೂನ್ಸಲ್ಲೇ ತಾನಿಲ್ಲ ಅಂದಾಗ ಬೇರೆ ಕಾನ್ಸ್ಟಿಟ್ಯೂನ್ಸಲ್ಲಿ ಕ್ಲಿಕ್ ಆಗ್ತಾರೆ ಅನ್ನೋದು ಭಾರಿ ಕಷ್ಟ. ಈಗ ವಿಶ್ವನಾಥನ್ಗೆ ಎಷ್ಟು ಹೇಳಿದ್ರು ನಾವು ಯಾವುದೇ ಲೆಕ್ಕದಲ್ಲಿ ತಗೊಂಡ್ರು 65-70 ಸಾವಿರ ಲೀಡ್ ಆಗ್ತಾನೆ, 1 ಲಕ್ಷ ಲೀಡ್ಗೆ ಹೋಗ್ಬಿಡ್ತಾನೆ ಅಂತ ಜನದ ಅಭಿಪ್ರಾಯ ಇದೆ. ಈಗ ಇನ್ನೊಬ್ಬರು ಬಿ ಜೆ ಪಿಯವ್ರಿಗೆ ಗೆದಿಬೇಕಾದ್ರೂ ವಿಶ್ವನಾಥ್ನಂಥವ್ರು ಅವ್ರ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಜನ ವೋಟ್ ಮಾಡಿದ್ರೆ ಮಾತ್ರ ಗೆದಿತಾರೆ, ಇದ್ರೆ ಗೆದ್ದೋದಿಲ್ಲ, ಅಷ್ಟೊಂದು ಸುಲಭ ಅಲ್ಲ. ಹಾಗಾಗಿ ವಿಶ್ವನಾಥ್ ಮಗನಿಗೆ ಕೊಡಬೇಕು ಅಂತ ಅಲ್ಲ, ಕೊಡಬೇಕು ಅಂತಂದರೆ ಅವನು ಅದರಲ್ಲಿ ಈಗ ಮಾಸ್ಟರ್ ಇದನ್ನು ಮಾಡಿದ್ದಾನೆ. ಅವನು ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ಹೆಂಗೆ ಸರ್, ಈಗ ದೇವೇಗೌಡನ ಮಗನಿಗೆ ಕೊಡ್ತಾರೆ, ಇನ್ನೊಬ್ಬನ ಮಗನಿಗೆ ಕೊಡ್ತಾರೆ. ಇನ್ನು ಬಿ ಜೆ ಪಿಲಿ ಒಂದು ಪಾಲಿಸಿ ಮಾಡವ್ರೆ, ಅಪ್ಪ ಮಕ್ಕಳಿಗೆ ಕೊಡೋಲ್ಲ ಅಂತ ಇರ್ಬೋದು. ಅಪ್ಪ ಮಕ್ಕಳಿಗೆ ಕೊಡಿ ಅಂತ ನಾವೇನು ಒಪ್ಕೊಳ್ಳಲ್ಲ, ಅದನ್ನೆಲ್ಲ ಒಂದೇ ಫ್ಯಾಮಿಲಿ ಕೊಡಿ ಅಂತ ನಾವು ಒಪ್ಕೊಳ್ಳಲ್ಲ. ಆದರೂ ಅದರಲ್ಲೇ ಅವನು ಸ್ಟಡಿ ಮಾಡಿರೋದ್ರಿಂದ ಅವನು ಕೇಳ್ತಾ ಇರೋದು ಅವ್ರದ್ದು ರೈಟ್ ಅಂತ ನನ್ನ ಒಂದು ಅಭಿಪ್ರಾಯ ಅಷ್ಟೇ.